ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದಂತಹ ಪ್ರಕರಣ ಪೊಲೀಸರಿಗೆ ನೀಡಿದಂತಹ ಸುಪಾರಿ ಆಡಿಯೋ ಈಗ ಸ್ಫೋಟಗೊಂಡಿದೆ. ಆಡಿಯೋ ಬಹಿರಂಗ ಆಗಿದೆ. ಪೊಲೀಸರಿಗೆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ರು ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ಆಡಿಯೋ ಈಗ ಬಹಿರಂಗಗೊಂಡಿದೆ. ರಾಜೇಂದ್ರ ಹತ್ಯೆ ಕುರಿತಂತೆ ಮಾತನಾಡಿರುವಂತಹ ಆಡಿಯೋ ಅದು. ರಾಜೇಂದ್ರ ಬೆಂಬಲಿಗನ ಜೊತೆ ಮಾತನಾಡಿದ ಆಡಿಯೋ. ಬೆಂಬಲಿಗ ರಾಕಿ ಅನ್ನೋ ಹುಡುಗನ ಜೊತೆಗೆ ಒಬ್ಬ ಮಹಿಳೆ ಮಾತುಕತೆ ನಡೆಸಿರುವಂತಹ ಮಾಹಿತಿ ಇದೆ. ರಾಜೇಂದ್ರ ಹತ್ಯೆ ಕುರಿತಂತೆ ಇಂಚಿಂಚು ಮಾಹಿತಿ. ಆರೋಪಿ ಅಮಿತ್, ಸೋಮಾ, ಯತೀಶ್ ಹೆಸರು ಪ್ರಸ್ತಾಪ ಆಗಿದೆ. ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟಿರೋ ವಿಚಾರ ಈಗ ಬಹಿರಂಗ ಆಗಿದೆ. ಯಾರು ಸುಪಾರಿ ಕೊಟ್ಟರು, ಇದರ ಹಿಂದೆ ಇರುವಂತಹ ದೊಡ್ಡ ಕೈ ಯಾವುದು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಆಡಿಯೋದಲ್ಲಿ ಸುಪಾರಿ ಸಂಚಿನ ಬಗ್ಗೆ ಆ ಮಹಿಳೆ ಒಬ್ರು ವಿವರಿಸಿದ್ದಾರೆ. ಆ ಆಡಿಯೋ ಬಹಿರಂಗ ಆಗಿದೆ ಈಗ. ಬನ್ನಿ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ, ಏನೆಲ್ಲ ಮಾತನಾಡಿದ್ದಾರೆ ಕೇಳಿಸ್ಕೊಂಡ್ ಬರೋಣ. ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ. ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತಿದ್ವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ. ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರ್ಗಾನ ಪೊಲೀಸ್ ಅವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ. ಆಡಿಯೋದಲ್ಲಿ ಸುಪಾರಿ ಸಂಚಿನ ಬಗ್ಗೆ ವಿವರಿಸಿದ್ದಾರೆ ಆ ಮಹಿಳೆ. ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಕಿ ಎಂಬಾತನ ಜೊತೆ ಸಂಭಾಷಣೆ ನಡೆದಿತ್ತು. ರಾಕಿ ಅನ್ನುವಾತ ರಾಜೇಂದ್ರ ಅವರ ಬೆಂಬಲಿಗ ಅಂತ ಗೊತ್ತಾಗಿದೆ. ಆಡಿಯೋದಲ್ಲಿ ಸುಪಾರಿ ಸಂಚಿನ ಬಗ್ಗೆ ವಿವರಿಸಿದ್ದಾರೆ ಮಹಿಳೆ. A1 ಈ ಪ್ರಕರಣದ ಅಕ್ಯೂಸ್ ನಂಬರ್ 1 ಸೋಮನ ಪ್ಲಾನ್ ಬಗ್ಗೆ ಪುಷ್ಪ ಅನ್ನುವಂತ ಮಹಿಳೆ ವಿವರಿಸಿದ್ದಾರೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆಯೋದಾಗಿ ಸೋಮ ಹೇಳಿದ್ದ. ಸೋಮನ ಜೊತೆಗಿದ್ದು ಕೊಲೆ ಸಂಚಿನ ಮಾಹಿತಿಯನ್ನ ಈ ಪುಷ್ಪ ಕಲೆ ಹಾಕಿದ್ರು. ಆರೋಪಿ ಜೈಪುರದ ಸೋಮನ ಆಪ್ತೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡೋದು ಕನ್ಫರ್ಮ್ ಆಗಿತ್ತು. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ರು. ಸೋಮನ ಜೊತೆಗಿದ್ದು ಕೊಲೆ ಸಂಚಿನ ಇಂಚಿಂಚು ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ರು. ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರಗೆ ತಿಳಿಸೋದಕ್ಕೆ ಮಹಿಳೆ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾದ್ರೆ ಬನ್ನಿ ಆಡಿಯೋದಲ್ಲಿ ಇನ್ನೂ ಏನೆಲ್ಲ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲಿ 5 ಲಕ್ಷ ದುಡ್ಡು ಬಂದೈತೆ ಅವ್ನ್ಗೆ. ನೀನ್ ಬೇಕಿರ ಕರಿ, ಅವ್ರಿಗೆ ಹೇಳದ್ನ ಹೇಳಣ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ್ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನ್ಗೆ ಅವ್ನ ಅಕೌಂಟ್ ಎಲ್ಲ, ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅನ್ನು ದುಡ್ಡು ಬಂದಿರೋ ನೋಡಿ. ಪುಷ್ಪ ಮಾತಾಡಿರೋ ಮಾತುಗಳನ್ನ ಕೇಳಿಸ್ಕೊಳ್ಳಿ. ದುಡ್ಡು ಬಂದಿದ್ದಂತೂ ಸತ್ಯ. 5 ಲಕ್ಷ ಆಲ್ರೆಡಿ ಬಂದಿದೆ. ನನ್ನ ತಾಯಿ ಆಣೆಗೂ ಸತ್ಯ, ನಮ್ಮ ಅಮ್ಮನ ಮೇಲೆ ಆಣೆ ಆಗ್ಲೂ ಸತ್ಯ ದುಡ್ಡು ಬಂದಿರೋದು. ಇವನಿಗೆ ಏನ್ ಬೇಕಾದ್ರೂ ಹೇಳಿ, ನಾವು ಹೇಳೋದು ಹೇಳಿದೀವಿ, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಸೋಮನ ಜೊತೆಗಿದ್ದು ಕೊಲೆ ಸಂಚಿನ ಇಂಚಿಂಚು ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ರು. ಪುಷ್ಪ ಹೇಳಿದ್ದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಕಿ. ಬಳಿಕ ಈ ವಿಚಾರವನ್ನ ಎಂಎಲ್ಸಿ ರಾಜೇಂದ್ರಗೆ ರಾಕಿ ಕಳಿಸ್ಕೊಟ್ಟಿದ್ದ. ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಹೆಸರು ಉಲ್ಲೇಖ ಆಗಿದೆ. 5 ಮೇಲೆ ಕೇಸ್ ದಾಖಲಿಸಿಕೊಂಡು ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಆಡಿಯೋದ ಮುಂದುವರೆದ ಭಾಗ ಇದೆ. ಏನ್ ಹೇಳಿದ್ದಾರೆ ಅದರಲ್ಲಿ ಕೇಳಿಸ್ಕೊಳ್ಳೋಣ. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಏನೋ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನೇನೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ, ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಲ್ಲೆ ಹುಡುಗರು ಕೇಳವನಂತೆ. 2 ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವ್ನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ? ಏನ್ ಮಾಡ್ಬೇಕು ಅಂತ ಕೇಳ್ತಾವ ಇವನು? ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ನೋಡಿ, ಕೇಳಿಸ್ಕೊಳ್ತಾ ಇದ್ರಿ ಆಡಿಯೋದಲ್ಲಿ ಯಾವ ರೀತಿ ಸುಪಾರಿಯ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಿ. ಕೊಲೆ ಸಂಚಿನ ವಿಚಾರ ರಾಜೇಂದ್ರಗೆ ತಿಳಿಸ್ಬೇಕು ಅಂತ ಮಹಿಳೆ ಪ್ಲಾನ್ ಮಾಡ್ತಾರೆ. ಹೇಗಾದ್ರೂ ಮಾಡಿ ತಿಳಿಸ್ಬೇಕು ಅಂತ ಅಂದಾಗ ರಾಜೇಂದ್ರನ ಬೆಂಬಲಿಗ ರಾಕಿ ಅನ್ನೋ ಹುಡುಗನ ಜೊತೆ ಸಂಪರ್ಕ ಮಾಡಿ ಆ ರಾಕಿ ಅನ್ನುವಂಥ ಹುಡುಗನಿಗೆ ಈ ಕೊಲೆಯ ಇಂಚಿಂಚು ಮಾಹಿತಿಯನ್ನು, ಅಂದ್ರೆ ಕೊಲೆ ಸುಪಾರಿಯ ಇಂಚಿಂಚು ಮಾಹಿತಿಯನ್ನ ನೀಡ್ತಾರೆ. 5 ಲಕ್ಷ ಬಂದಿರೋದು ನಿಜ,
ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತಮಿಳ್ನ ಇಬ್ರು ಹುಡುಗರನ್ನ ಕರೆಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಮಧುಗಿರಿ ಮತ್ತೆ ಬೆಂಗಳೂರಿನ ಹುಡುಗರನ್ನ ಜೊತೆ ಸೇರಿಸ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ಪ್ಲಾನ್ ಮಾಡಿದ್ದಾರೆ ಅಂತ ಎಲ್ಲವನ್ನ ಕೂಡ ಇಂಚಿಂಚು ಡೀಟೇಲ್ಸ್ಗಳನ್ನ ಆ ಪುಷ್ಪ ರಾಕಿ ಅನ್ನುವಂಥ ಹುಡುಗನಿಗೆ ತಿಳಿಸ್ತಾರೆ.